ನಮಸ್ಕಾರ ಸರ್. ನಾನು ರೋಹಿತ್ ಹನುಮಾಪುರ ಅಂತ ಹೇಳಿ ರಾಜ್ಯ ಯುವ ಘಟಕದ ಅಧ್ಯಕ್ಷ. ಇವತ್ತು ಬಾಗಲಕೋಟೆಗೆ ಬಂದಿರುವಂಥ ಕಾರಣ ಆನಂದ್ ದೇವಡಿಗ ರಾಜ್ಯ ಉಪಾಧ್ಯಕ್ಷರಾಗಿ ಕೊಂಡ್ವಿ. ಮತ್ತು ಎರಡನೇದು, ನಾವು ರಾಜ್ಯಾದ್ಯಂತ ಅಭಿಯಾನ ಮಾಡ್ತಿದ್ದೀವಿ. ಅಭಿಯಾನದ ಹೆಸರು ನಮಗೆ ಹಾಕಿಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಅಂತ. ಕ್ಯಾಂಪಸ್ ಇಂಟರ್ವ್ಯೂ ಅಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಪ್ರತಿಷ್ಠಿತ ಕಾಲೇಜುಗಳಲ್ಲೂ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ 3ನೇ ವರ್ಷ ಮುಗಿದಿರೋ ಹಾಗೆ ಪ್ರೈವೇಟ್ ಕಾಲೇಜಸ್ಸಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಸ್ಗಳನ್ನ ಮಾಡ್ತಾರೆ. ಆದರೆ ಈ ಒಂದು ಅವಕಾಶವನ್ನು ಸರ್ಕಾರಿ ಕಾಲೇಜಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಸಿಗ್ತಾ ಇಲ್ಲ. ಸ್ವಾತಂತ್ರ್ಯ ಬಂದ ಪೂರ್ವದಿಂದಲೂ ಕೂಡ ಇವತ್ತರೆಗೂ ಯಾವುದೇ ರಾಜ್ಯ ಸರ್ಕಾರಗಳು ಬಂದರೂ ಇದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ನಮ್ಗೆ ಹಾಕಿಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಹೇಳಿ ಕರ್ನಾಟಕದಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ನಾವು ಮೈಸೂರು, ಕೋಲಾರ, ಚಿತ್ರದುರ್ಗ, ತುಮಕೂರು ಮತ್ತು ಮದ್ದೂರು, ಮಂಡ್ಯದಲ್ಲೆಲ್ಲ ಈ ಆಂದೋಲನ ನಡೆಸಿದ್ದೀವಿ. ಇವತ್ತು ಬಾಗಲಕೋಟೆಯಲ್ಲಿ ಬಂದು ಈ ಆಂದೋಲನ ಮಾಡ್ತಾ ಇದ್ದೀವಿ. ಈ ಆಂದೋಲನ ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಪಾಂಪ್ಲೆಟ್ ಇದೆ. ಆ ಪಾಂಪ್ಲೆಟ್ನ ನಾವು ಕಾಲೇಜ್ಗಳ ಮುಂದೆ ಹೋಗಿ ಸ್ಟೂಡೆಂಟ್ಸ್ಗಳಿಗೆ ಕೊಡ್ತೀವಿ. ಅದರಲ್ಲಿ ಒಂದು ಮಿಸ್ ಕಾಲ್ ನಂಬರ್ ಕೊಡ್ತಾರೆ. ಅಂದರೆ ಈ ನಂಬರ್ಗೆ ಮಿಸ್ ಕಾಲ್ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀವಿ. ಇದನ್ನು ಸ್ವೀಕಾರ ಮಾಡ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಯಾಕೆ ನಮ್ಗೆ ಯಾಕಿಲ್ಲ ಸರ್? ಹೌದು, ಕರೆಕ್ಟ್ ಡೇಟ್ ಆಗಿದೆ. ಈ ಮಿಸ್ ಕಾಲ್ಸ್ಗಳನ್ನ ತೊಗೊಂಡು ನಮ್ಗೆ ಬರುವಂಥ ಡೇಟಾಗಳನ್ನ ತೊಗೊಂಡೋಗಿ ಇನ್ನು 2 ತಿಂಗಳಲ್ಲಿ ನಾವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಫೈಲ್ ಮಾಡ್ತೀವಿ ಸರ್. ಇದು ಇವತ್ತಿನ ಬಂದಿರುವಂಥ ಉದ್ದೇಶ. ಮತ್ತು ನಮ್ಮ ಉದ್ದೇಶ ಏನು ಅಂದರೆ, ಸರ್ಕಾರಿ ಕಾಲೇಜುಗಳು ಮಕ್ಕಳು ಕೂಡ ನಾವು ಕ್ಯಾಂಪಸ್ ಸೆಲೆಕ್ಷನ್ಸ್ಗಳನ್ನ ಮಾಡಬೇಕು. ಯಾಕೆ ಪ್ರತಿಷ್ಠಿತ ಕಂಪನಿಗಳು, ಇನ್ಫೋಸಿಸ್ ಆಗಲಿ, ವಿಪ್ರೋಗಳಾಗಲಿ ತಾಲೂಕು ಬಾದಾಮಿ ಅಂತ ತಾಲೂಕಿಗೆ ಬರಲ್ಲ, ಬಾಗಲಕೋಟೆಗೆ ಬರಲ್ಲ, ಬೆಂಗಳೂರು ಓದಿರುವಂಥವ್ರು ಇಂಗ್ಲೀಷ್ ಗೊತ್ತಿರೋರು ಮಾತ್ರ ಕೆಲಸ ಕೊಡ್ತಾರೆ. ನಮ್ಮ ಮಕ್ಕಳುಗಳು ಯಾಕೆ ಕೊಡಲ್ಲ ಅಂತ ಹೇಳಿ ನಮ್ಮ ಹೋರಾಟ. ಹಾಗಾಗಿ ಈ ಹೋರಾಟವನ್ನು ನಾವು ಮಾಡ್ತಾ. ಎಲ್ಲರಿಗೂ ನಮಸ್ಕಾರ. ನಾನು ಆನಂದ್ ದೇವಾಡಿಗ, ರಾಜ್ಯ ಉಪಾಧ್ಯಕ್ಷ, ಯುವ ಘಟಕ, ಆಮ್ ಆದ್ಮಿ ಪಾರ್ಟಿ. ನನ್ನ ಜೊತೆ ವೀರಭದ್ರ ಕಟ್ಟಿಗೆಹಳ್ಳಿಮಠ ಇದ್ದಾರೆ ಹಾಗೂ ಮಂಜುನಾಥ್ ಇದ್ದಾರೆ. ನಾವು ಇವಾಗ ಗೌರ್ಮೆಂಟ್ ಕಾಲೇಜಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಹಾಕಿಲ್ಲ ಅಂತ. ಈಗ ನಮಗೆ ಹಾಕಿಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಅಂದರೆ, ಈಗ ಕ್ಯಾಂಪಸ್ ಇಂಟರ್ವ್ಯೂಗಳು ಹೆಚ್ಚಾಗಿ ಪ್ರೈವೇಟ್ ಕಾಲೇಜ್ಗೆ ಹೋಗ್ತಾ ಇದೆ. ಹಾಗೂ ಈ ಸರ್ಕಾರಿ ಕಾಲೇಜಲ್ಲಿ ಓದುವ ಮಕ್ಕಳಿಗೆ ಏನೋ ಒಂದು ರೀತಿಯಾಗಿ ಒಂದು ರೀತಿ ಮೋಸ ಆಗ್ತಿದೆ. ಯಾಕಂದರೆ ಇಲ್ಲಿ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿದ್ದಾರೆ. ಗೌರ್ಮೆಂಟ್ ಕಾಲೇಜಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಸರಿಯಾಗಿ ಕ್ಯಾಂಪಸ್ ಇಂಟರ್ವ್ಯೂಗಳು ಬರ್ತಾಯಿಲ್ಲ. ಅವ್ರು ಆ್ಯಕ್ಚುಲಿ ಪ್ರೊವಿಷನ್ ಇದೆ, ಗೌರ್ಮೆಂಟ್ ಕಾಲೇಜಲ್ಲಿ ಒಂದು ಪ್ರೊವಿಷನ್ ಇದೆ. ಅದಕ್ಕೋಸ್ಕರ ಒಂದು ಘಟಕ ಇದೆ, ಕ್ಯಾಂಪಸ್ ಇಂಟರ್ವ್ಯೂ ಮಾಡಬೇಕಂತನೂ ರೂಲ್ಸ್ ಇದೆ. ಬಟ್ ಅದು ಸರಿಯಾಗಿ ಆಗ್ತಾಯಿಲ್ಲ. ಮತ್ತು ಇಲ್ಲಿನ ಈ ಗೌರ್ಮೆಂಟ್ ಕಾಲೇಜ್ ಮಕ್ಕಳು ವಂಚಿತ ಆಗ್ತಿದ್ದಾರೆ. ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಒಂದು ಅಭಿಯಾನ ಶುರು ಮಾಡಿದ್ದೀವಿ. ಈ ಹಿಂದೆ ಯಾವ ಪಕ್ಷದವರು ಇದರ ಬಗ್ಗೆ ಆಲೋಚನೆ ಕೂಡ ಮಾಡಿಲ್ಲ. ಅಂತಹ ಆಲೋಚನೆಯನ್ನು ನಮ್ಮ ಆಮ್ ಆದ್ಮಿ ಪಾರ್ಟಿ ಯುವ ಘಟಕದಿಂದ ಶುರುವಾಗಿದೆ. ನಾವೀಗ ಈ ರೀತಿ ಒಂದು ಪ್ಯಾಂಪ್ಲೆಟ್ ಇದೆ, ನಮಗೆ ಕಿಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಅಂತ. ಇದರಲ್ಲಿರೋ ನಂಬರ್ನ ಮಿಸ್ ಕಾಲ್ ಕೊಡಬೇಕು ಸ್ಟೂಡೆಂಟ್ಗಳು. ಇದನ್ನು ನಾವು ಕಲೆಕ್ಟ್ ಮಾಡಿ ನಮ್ಮ ಲೋಹಿತ್ ಹನುಮಾಪುರ ಅವರು ಆ್ಯಕ್ಚುಲಿ ನಮ್ಮ ರಾಜ್ಯದ ಅಧ್ಯಕ್ಷರು, ಯುವ ಘಟಕದವರು, ಆಮ್ ಆದ್ಮಿ ಪಾರ್ಟಿ ಹಾಗೂ ಹೈಕೋರ್ಟ್ ಅಡ್ವೊಕೇಟ್ ಕೂಡ. ಅವರು ಇದನ್ನು ಒಂದು ಪಿಟಿಷನ್ನಾಗಿ ಹೈಕೋರ್ಟಲ್ಲಿ ಸಬ್ಮಿಟ್ ಮಾಡ್ತಾರೆ. ಸೊ ಈ ನಮ್ಮ ಆಂದೋಲನಕ್ಕೆ ಎಲ್ಲ ಮಕ್ಕಳು ಮತ್ತು ಸಾಥ್ ಕೊಡಿ, ಮತ್ತು ಅವರ ಪೇರೆಂಟ್ಸ್, ಅವರ ತಂದೆ ತಾಯಿಗಳು ಸಾಥ್ ಕೊಟ್ಟು ಸಹಾಯ ಮಾಡಿ ಅವರಿಗೆ ಒಂದು ಉತ್ತಮ ಭವಿಷ್ಯವನ್ನು ಕೊಡಲಿ ಅಂತ ನಾನು ಬೇಡ್ಕೊಳ್ತೇನೆ. ನಮಸ್ಕಾರ.